ಬಹಳಷ್ಟು ಜನರಿಗೆ ನಿಮ್ಮ ಫೋಟೋದಲ್ಲಿ ಸಾಂಗ್ ಆ್ಯಡ್ ಮಾಡೋಕೆ ಬರೋದಿಲ್ಲ. ನೀವು ಬೇರೆಯವರಿಗೆ ಹಾಕ್ತಿರೋ ಸ್ವಲ್ಪ ಸಾಂಗ್ ಆ್ಯಡ್ ಮಾಡಿಕೊಡು ಅಂದರೆ ಅವರು ಮಾಡಿಕೊಡಲ್ಲ, ಅದು ಇದು ಅಂತಾರೆ. ನನಗೆ ಭಾಳಷ್ಟು ಜನ ಕಾಲ್ ಮಾಡಿ ಹೇಳ್ತಾರೆ, ನಾನು ಒಂದೆರಡು ಫೋಟೋ ಕೇಳ್ತೀನಿ, ಆ ಫೋಟೋಗೆ ಸಾಂಗ್ ಮಾಡಿಕೊಡು, ಆ ಫೋಟೋಗೆ ವಿಡಿಯೋ ಮಾಡಿಕೊಡು, ಆ ಫೋಟೋದಲ್ಲಿ ಸಾಂಗ್ ಆ್ಯಡ್ ಮಾಡಿಕೊಡು ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಯಾವುದೇ ಒಂದು ಆ್ಯಪು ಇನ್ಸ್ಟಾಲ್ ಅದು ಮಾಡೋದು ಏನಿಲ್ಲ, ನೀವು ಈಸಿಯಾಗಿ ಕಲಿಬೋದು. ನೀವು ಎಷ್ಟು ಬೇಕಾದರೂ ಅಷ್ಟು ಫೋಟೋಗಳಿಗೆ ನಿಮ್ಮ ಮೊಬೈಲ್ ಒಂದಿದ್ರೆ ಸಾಕು. ನಿಮ್ಮ ಮೊಬೈಲಲ್ಲೇ ನೀವು ಫೋಟೋಸ್ ಆ್ಯಪಲ್ಲಿ ನೀವು ಏನು ಮಾಡ್ಬೋದು, ನಿಮ್ಮ ಫೋಟೋಸ್ಗಳಿಗೆ ಎಷ್ಟು ಬೇಕೋ ಅಷ್ಟು ಫೋಟೋಸ್ಗಳಿಗೆ ಸಾಂಗ್ ಆ್ಯಡ್ ಮಾಡ್ಕೊಳ್ಬೋದು. ಅದು ಹೆಂಗಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಳ್ತೀನಿ ನೋಡ್ರಿ. ಫಸ್ಟ್ ನಾನು ಹೋಮ್ ಸ್ಕ್ರೀನ್ ಬಲ್ಲಿ ಬಂದು ಹೇಳ್ತೀನಿ ನೋಡ್ರಿ. ನಾನು ಇಲ್ಲಿ ಫೋನ್ ಕಾಣ್ತಾ ಇದೆ ನಿಮಗೆ, ಬರ್ತೀನಿ ನಾನು ಸ್ಕ್ರೀನಲ್ಲಿ ಬಂದು ನಿಮಗೆ ಪ್ರತಿಯೊಬ್ಬರಿಗೂ ಸ್ಟೆಪ್ ಬೈ ಸ್ಟೆಪ್ ಏನಿದೆ ಗೈಡೆನ್ಸ್ ಹೇಳ್ಕೊಡ್ತೀನಿ ನೋಡ್ರಿ. ಈಗ ನಾನು ಬಂದೀನಿ ನನ್ನ ಮೊಬೈಲ್ನ ಹೋಮ್ ಸ್ಕ್ರೀನ್ನಲ್ಲಿ. ನೀವು ಯಾವುದೇ ಒಂದು ಫೋಟೋದಲ್ಲಿ ಸಾಂಗ್ ಅದು ಆ್ಯಡ್ ಮಾಡೋದಿದ್ರೆ ಏನು ಮಾಡಬೇಕಿಲ್ಲ, ಭಯ ಪಡುವಂಥ ಮಾತಿಲ್ಲ. ನೀವು ಏನು ಮಾಡಬೇಕಂದ್ರೆ ಅಷ್ಟೇ ನಾನು ಹೇಳ್ತೀನಿ ನೋಡ್ರಿ. ನಾನು ಬಂದು ಮೊಬೈಲ್ ಸ್ಕ್ರೀನಲ್ಲಿ ನೀವು ಫಸ್ಟ್ ಬರಬೇಕು, ನಿಮ್ಮ ಮೊಬೈಲ್ನ ಇದೇ ನೋಡ್ರಿ ಗೂಗಲ್ ಫೋಟೋಸ್ ಮೇಲೆ ಬರಬೇಕು. ಫೋಟೋಸ್ ಇದು ಫೋಲ್ಡರಲ್ಲಿ ಬಂದರೆ ವರ್ಕ್ ಆಗಂಗಿಲ್ಲ, ನೀವು ಬರಬೇಕು ಗೂಗಲ್ ಫೋಟೋಸ್ ಮೇಲೆ. ಗೂಗಲ್ ಫೋಟೋಸಲ್ಲಿ ಬಂದು ಏನು ಮಾಡ್ಬೇಕಂದ್ರೆ ನೋಡ್ರಿ, ನಿಮಗೆ ಯಾವ ಫೋಟೋ ಮೇಲೆ ಸಾಂಗ್ ಆ್ಯಡ್ ಮಾಡ್ಕೊಳ್ಳೋದಿದೆ ಆ ಫೋಟೋಸ್ನ ಫಸ್ಟ್ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ನಾನು ನನ್ನ 2-3 ಫೋಟೋಸ್ ಸೆಲೆಕ್ಟ್ ಮಾಡಿ ಇಟ್ಕೋತೀನಿ. ನಿಮಗೆ ಬ್ಲ್ಯಾಕ್ ಶೋ ಆಗ್ತಾಯಿದೆ ನೋಡಿ. ನಾನು 3 ಫೋಟೋಸ್ ಇವೆ, 3 ಫೋಟೋಸ್ ಸೆಲೆಕ್ಟ್ ಮಾಡ್ಕೊಂಡಿನಿ ನೋಡ್ರಿ ನಿಮಗೆ ಕಾಣ್ತಾ ಇದೆ. ಸೊ ಇವಕ್ಕೆ ಏನು ಮಾಡಬೇಕಂದ್ರೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಭಾಳಷ್ಟು ನಿಮಗೆ ಆಪ್ಷನ್ಸ್ ಕಾಣ್ತಿದೆ. ಏನಂದರೆ ಶೇರು, ಆ್ಯಡ್ ಟು ಆಲ್ಬಮ್, ಕ್ರಿಯೇಟು, ಬಿನ್ನು ಅಂತ ಅದು ಇದು ಭಾಳಷ್ಟು ನಿಮಗೆ ಆಪ್ಷನ್ ಕಾಣ್ತಿದೆ. ನೀವು ಏನು ಮಾಡಬೇಕಂದ್ರೆ ನಿಮಗೆ 3rd ನಂಬರ್ ಆಪ್ಷನ್ ಕಾಣ್ತಾ ಇದೆ ನೋಡಿರಿ, ಪ್ಲಸ್ ಐಕನ್. ಅಂದರೆ ನೀವು ನೋಡಿದಿರಬೇಕು ಆಸ್ಪತ್ರೆಗಳಲ್ಲಿ ಅಂಟಿಸಿರ್ತಾರೆ ನೋಡ್ರಿ, ಅದು ಕೆಂಪು ಟೇಪ್ ಹಚ್ಚಿ ಈ ರೀತಿ ಪ್ಲಸ್ ನಿಮ್ಗೆ ಗೊತ್ತಿದೆ ನೋಡಿರ್ಬೇಕು ನೀವು. ಆ ಪ್ಲಸ್ ಐಕನ್ ಕಾಣ್ತಿದೆ ಕ್ರಿಯೇಟ್ ಅಂತ. ನೀವು ಏನು ಮಾಡಬೇಕಂದ್ರೆ ಆ ಕ್ರಿಯೇಟ್ ಮೇಲೆ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿ ಏನಿದೆ ಅಂದರೆ ಇಲ್ಲಿ ಭಾಳಷ್ಟು ಆಪ್ಷನ್ ಬಂದಿವೆ. ನೀವು ಏನು ಮಾಡಬೇಕಂದ್ರೆ ಸೆಕೆಂಡ್ ಹೈಲೈಟ್ ವಿಡಿಯೋ, ನೀವು ಏನು ಮಾಡ್ತಾಯಿದ್ರಿ, ಫೋಟೋ ಮೇಲೆ ಸಾಂಗ್ ಆ್ಯಡ್ ಮಾಡ್ತಾಯಿದ್ರಿ, ಫೋಟೋನ ಸಾಂಗ್ ಮೇಲೆ ಕನ್ವರ್ಟ್ ಮಾಡ್ತಿದ್ರಿ. ಏನಾದರೂ ತಿಳ್ಕೊಡ್ರಿ, ಫೋಟೋನ ವೀಡಿಯೋಸ್ಗೆ ಕನ್ವರ್ಟ್ ಮಾಡ್ತಾಯಿದ್ರಿ. ನಿಮ್ಗೆ ಏನು ಬೇಕು, ಟೋಟಲಿ ನಿಮ್ಮ ಫೋಟೋದಲ್ಲಿ ಸಾಂಗ್ ಆ್ಯಡ್ ಆಗಬೇಕು ನಿಮ್ಮ ಇಷ್ಟದಂತೆ, ಅಷ್ಟೇ ಅಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಸೆಕೆಂಡ್ ಇಲ್ಲಿ ಬಂದಿದೆ ನೋಡ್ರಿ ಹೈಲೈಟ್ ವಿಡಿಯೋ, ಇದ್ರ ಮೇಲೆ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದ ನಂತರ ನೀವು ಎಷ್ಟು ಫೋಟೋ ತೆಗೆದುಕೊಳ್ತೀರಿ ಅಷ್ಟು ಫೋಟೋ ಇಲ್ಲಿ ಶೋ ಆಗ್ತವೆ. ನಾನು 3 ಫೋಟೋ ತೆಗೆದುಕೊಂಡಿನಿ, 3 ಫೋಟೋ ಶೋ ಆಗ್ತೀನಿ ನೋಡ್ರಿ. ಇಲ್ಲಿ ಏನು ಬಂದಿವೆ ಅಂದರೆ ಭಾಳಷ್ಟು ಆಪ್ಷನ್ ಕಾಣ್ತಾ ಇದೆ. ನೀವು ಏನು ಮಾಡಬೇಕಂದ್ರೆ ಇಲ್ಲಿ ರಿಸೈಜ್ನೂ ಇವೆ. ನೀವು ಯಾವ ರೀತಿ ಅಂದರೆ ನೀವು ಯೂಟ್ಯೂಬ್ಗೋಸ್ಕರ ಈ ರೀತಿ ಮಾಡ್ಕೊಳ್ಬೋದು ನೋಡ್ರಿ. ಆ್ಯಂಡ್ ಸ್ಟೋರಿಗೋಸ್ಕರ ನೋಡ್ರಿ ಸ್ಕ್ವೈರ್ ಎಲ್ಲ ಇಲ್ಲಿ ಬಂದಿದೆ. ನೀವು ನಿಮ್ಮ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಆ ರೀತಿ ಅಡ್ಜಸ್ಟ್ ಮಾಡಿಕೊಡ್ರಿ. ನಿಮಗೆ ಯಾವ ರೀತಿ ನಿಮಗೆ ಇಷ್ಟ ಇದೆ ಆ ರೀತಿ ಮಾಡ್ಕೊಳ್ಬೇಕು. ನಂತರ ಈ ಒಂದು ಅಡ್ಜಸ್ಟ್ ಅಂತ ಆಪ್ಷನ್ ಇದೆ. ಇದರಲ್ಲಿ ಏನಿದೆ ಅಂದರೆ ನೀವು ಫೋಟೋನ ಸ್ವಲ್ಪ ಎಡಿಟ್ನೂ ಮಾಡ್ಬೋದು. ಎಡಿಟ್ ಯಾವ ರೀತಿ ಅಂದರೆ ನಿಮ್ಮ ಫೋಟೋದಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಇರಲ್ಲ, ವೈಟ್ನೆಸ್ ಇರಲ್ಲ, ಬ್ರೈಟ್ನೆಸ್ ಇರಲ್ಲ, ಅವೆಲ್ಲ ಏನೂ ಇರಲ್ಲ ನೋಡ್ರಿ. ಆ್ಯಂಡ್ ಕಲರ್ ಗ್ರೇಡಿಂಗ್ ಇರಲ್ಲ. ನೀವೇನು ಮಾಡ್ಬೋದು, ಇಲ್ಲಿ ಬರಬೇಕು, ಈ ರೀತಿ ಬಂದು ಸ್ವಲ್ಪ ಈ ರೀತಿ ನೋಡ್ರಿ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ಬೋದು, ಅಡ್ಜಸ್ಟ್ ಮಾಡ್ಕೊಡಿ. ಕಲರ್ ಗ್ರೇಡಿಂಗ್ ಅದು ಆ್ಯಡ್ ಮಾಡ್ಕೊಳ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಯೆಲ್ಲೋ, ರೆಡ್, ಗ್ರೀನ್, ವೈಟ್, ಬ್ಲ್ಯಾಕ್ ಏನು ಬೇಕಾದರೂ, ವೆಂಟೇಜ್ ಏನು ಬೇಕಾದರೂ ಮಾಡ್ಕೊಳ್ಬೋದು. ಇದು ಆದ ನಂತರ ನಿಮಗೆ 4th ನಂಬರಲ್ಲಿ ಒಂದು ಮ್ಯೂಸಿಕ್ ಆಪ್ಷನ್ ಕಾಣ್ತಾ ಇದೆ ನೋಡ್ರಿ. ಮ್ಯೂಸಿಕ್ ಮೇಲೆ ಟ್ಯಾಪ್ ಮಾಡಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಭಾಳಷ್ಟು ಮ್ಯೂಸಿಕ್ ಸಿಗುತ್ತವೆ. ಬಟ್ ನಮಗೆ ಕನ್ನಡ ಮ್ಯೂಸಿಕ್ ಸಿಗೋಂಗಿಲ್ಲ. ನೀವೇನು ಮಾಡಬೇಕು, ಕನ್ನಡ ಮ್ಯೂಸಿಕ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲಲ್ಲಿ ಇರಬೇಕು. ಅದು ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಹೊಡ್ರಿ, ಭಾಳಷ್ಟು ಬೇಜಾನ್ ವೀಡಿಯೋಸ್ ಸಿಗುತ್ತೆ, ನೀವು ಅಲ್ಲಿ ಹೋಗಿ ಹೊಡಿಬೇಕು. ಹೊಡೆದ ನಂತರ ಬರ್ತೇವೆ. ನೀವೇನು ಮಾಡ್ಬೇಕಂದ್ರೆ ಆನ್ ಡಿವೈಸ್ ಮೇಲೆ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡ್ರಿ, ಆನ್ ಡಿವೈಸ್ ಮೇಲೆ ಟ್ಯಾಪ್ ಮಾಡಿರಿ. ಆನ್ ಡಿವೈಸ್ ಮೇಲೆ ಟ್ಯಾಪ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಏನು ಮಾಡ್ಬೇಕಂದ್ರೆ ಕಾರ್ನರ್ನಲ್ಲಿ 3 ಡಾಟ್ ಆಪ್ಷನ್ ಕಾಣ್ತಾ ಇದೆ ನೋಡ್ರಿ. ನೀವೇನು ಮಾಡಬೇಕು, 3 ಡಾಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿರಿ. ಈ ರೀತಿ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಭಾಳಷ್ಟು ಆಪ್ಷನ್ ಬಂದಿವೆ, ನೀವೀಗ ಕಾಣ್ತೇವೆ ನೋಡ್ರಿ, ಬಂದಿವೆ. ನೀವೇನು ಮಾಡ್ಬೇಕಂದ್ರೆ ಆಡಿಯೋ ಮೇಲೆ ಟ್ಯಾಪ್ ಮಾಡಬೇಕು. ಆಡಿಯೋ ಮೇಲೆ ಟ್ಯಾಪ್ ಮಾಡಿ ಇನ್ನೊಂದು ಸಲ ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡಬೇಕು ನೋಡ್ರಿ. ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಈ ರೀತಿ ಬಂದಿವೆ. ಬಟ್ ಇಲ್ಲಿ ಒಂದು ನಮ್ಮ ಆಪ್ಷನ್ ಕಾಣ್ತಿಲ್ಲ, ವಿಡ್ಮೇಟ್ ಆಪ್ಷನ್ ಕಾಣ್ತಿಲ್ಲ. ನಾನು ಇದಕ್ಕಾಗಿ ಏನು ಮಾಡ್ತೀನಿ, iPhone 9 ರಿಯಲ್ಮಿ ಮೇಲೆ ಟ್ಯಾಪ್ ಮಾಡೀನಿ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಕಾಣ್ತಿದೆ ವಿಡ್ಮೇಟ್ ಅಂತ. ನಾನು ವಿಡ್ಮೇಟ್ ಮೇಲೆ ಹೋಗಿ ಡೌನ್ಲೋಡ್ ಮೇಲೆ ಹೋಗ್ತೀನಿ ನೋಡ್ರಿ. ಇಲ್ಲಿ ಸಾಂಗ್ ಬಂದಿವೆ, ನಾನು ಈ ಸಾಂಗ್ನ ಆ್ಯಡ್ ಮಾಡ್ಕೋತೀನಿ ನೋಡ್ರಿ. ಈ ಸಾಂಗ್ ಇಲ್ಲಿ ಆ್ಯಡ್ ಆಗಿದೆ, ನಾನು ರೈಟ್ ಮಾಡ್ತೀನಿ. ಇವಾಗ ಏನಾಯಿತು ಅಂದರೆ ನನ್ನ ಫೋಟೋ ಮೇಲೆ ಸಾಂಗ್ ಆ್ಯಡ್ ಆಗಿದೆ. ನಾನು ಏನು ಮಾಡೋದಿದೆ, ಕೇವಲ ಎಕ್ಸ್ಪೋರ್ಟ್ ಮಾಡೋದಿದೆ. ಏನು ಮಾಡೋದಿದೆ, ಖಾಲಿ ವಿಡಿಯೋನ ಡೌನ್ಲೋಡ್ ಮಾಡೋದಿದೆ. ಈ ರೀತಿ ಹೇಳಿದ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ವಿಡಿಯೋ ಡೌನ್ಲೋಡ್ ಮಾಡೋದಿದೆ. ಇದಕ್ಕಾಗಿ ಏನು ಮಾಡಬೇಕು ಅಂದರೆ ನೀವು ಫೋಟೋನ ಸ್ವಲ್ಪ ಮೋಷನ್ನು ಆ್ಯಡ್ ಮಾಡ್ಬೋದು. ಈ ರೀತಿ ನೋಡಿರಿ, ಈ ರೀತಿ ಬಂದಿವೆ. ಈ ರೀತಿ ಟ್ಯಾಪ್ ಮಾಡಿ ಮೋಷನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿರಿ.
ಓಕೆ, ಈ ರೀತಿ ಮಾಡ್ಬೋದು. ಮೋಷನು ಅದು ಇದು ಏನು ಬೇಕು ಅದು ಆ್ಯಡ್ ಮಾಡ್ಕೊಳ್ಬೋದು ರೀ ನಿಮ್ಗೆ ಇಷ್ಟ ತಕ್ಕಂತೆ. ಇದಾದ ನಂತರ ಏನೆಲ್ಲ ಸೇವ್ ಮೇಲೆ ಟ್ಯಾಪ್ ಮಾಡಬೇಕು. ಸೇವ್ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಸೇವಿಂಗ್ ವಿಡಿಯೋ. ಇದರಲ್ಲಿ ಏನಾಯಿತು ಅಂದರೆ ನಿಮ್ಮ ಫೋಟೋ ಮೇಲೆ ಸಾಂಗ್ ಆ್ಯಡ್ ಆಯಿತು. ನಿಮಗೆ ಇಷ್ಟ ಬಂದಂತೆ ನೀವು ಸಾಂಗ್ ಆ್ಯಡ್ ಮಾಡ್ಕೊಂಡಿರಿ. ನೋಡ್ರಿ ಯಾವ ರೀತಿ ಕಾಣ್ಕೊಂಡು ನೀವು ಆಯ್ತು ನೋಡ್ರಿ, ನಿಮಗೆ ಕಾಣ್ತಾ ಇದೆ ನೋಡ್ರಿ. ಈಗ ಫೋಟೋ ಮೇಲೆ 6 ಸೆಕೆಂಡ್ ಇದೆ. ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಆ ಫೋಟೋನೇ ವಿಡಿಯೋ ಎಡಿಟ್ ಟೈಮಲ್ಲಿ, ಫೋಟೋ ಎಡಿಟ್ ಟೈಮಲ್ಲಿ ಆ ಫೋಟೋನ ಸ್ವಲ್ಪ ಫೀಡಿಗೆ ಈ ರೀತಿ ಡ್ರ್ಯಾಗ್ ಪ್ರೆಸ್ ಮಾಡಿದರೆ, ಈ ರೀತಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ, ನಿಮಗೆ ಜಾಸ್ತಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ರೀ. ಈ ವಿಡಿಯೋದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಈಜಿ ವೇಯಲ್ಲಿ ತಿಳಿಸೀನಿ. ಏನಂದರೆ ನೀವು ಒಂದು ಫೋಟೋನ ಸಾಂಗ್ ಮೇಲೆ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು, ನಿಮ್ಮ ಫೋಟೋದಲ್ಲಿ ಸಾಂಗ್ ಯಾವ ರೀತಿ ಆ್ಯಡ್ ಮಾಡ್ಬೋದು ಅಂತ ಪ್ರತಿಯೊಬ್ಬರಿಗೂ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಳಿಕೊಟ್ಟಿನಿ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್, ಲೈಕ್, ಶೇರ್ ಎಲ್ಲ ಮಾಡಿರಿ. ನಿಮ್ಮ ರೋರ್ ಕನ್ನಡಿಗ ನಿಮ್ಮ ಹೆಲ್ಪಿಗಾಗಿ ಸದಾ ಇದ್ದೇ ಇರ್ತಾರೆ. ನಿಮ್ಮ ಎಂಟರ್ಟೈನ್ಮೆಂಟ್ಗಾಗಿ ನಾನು ಇದ್ದೇ ಇರ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿರಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ.